ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ನಿಮ್ಮದು ವೃಷಭ ರಾಶಿಯಾಗಿದೆ. ವೃಷಭ ರಾಶಿಗೆ ಕುಜಗ್ರಹ ಕಳತ್ರ ಭಾವದ ಅಧಿಪತಿ ಮತ್ತು ವ್ಯಯ ಭಾವದ ಅಧಿಪತಿ. ರಾಶಾಧಿಪತಿಯಾದ ಶುಕ್ರನು ಕುಜನಿಗೆ ಉತ್ತಮ ಭಾವಗಳ ಆಧಿಪತ್ಯವನ್ನು ನೀಡಿಲ್ಲ. ಕುಜ ಒಬ್ಬ ಪಾಪಗ್ರಹ, ವೃಷಭ ರಾಶಿಗೆ ಒಬ್ಬ ಉತ್ತಮ ಗ್ರಹನಲ್ಲ, ಅಶುಭ ಗ್ರಹ. ಕಾರಣ ಸಪ್ತಮ ಭಾವ ಮಾರಕ ಭಾವ, ಸಂಗಾತಿಯ ಭಾವ. ಸೆವೆಂತ್ ಹೌಸ್ ಲಾರ್ಡ್ಶಿಪ್ ನೀಡಲಾಗಿದೆ, ಉತ್ತಮ ಭಾವಗಳ ಅಧಿಪತಿ ನೀಡಲಾಗಿಲ್ಲ. ಸೆವೆಂತ್ ಲಾರ್ಡ್ ಇಸ್ ಆಲ್ಸೋ ನಾಟ್ ಗುಡ್. ಟ್ವೆಲ್ತ್ ಲಾರ್ಡ್ ಅಂದರೆ ಇದು ವ್ಯಯಾಧಿಪತಿ ಆಗುವನು, ಅದು ಕೂಡ ಅಷ್ಟು ಒಳ್ಳೆಯದಲ್ಲ. ಸೊ ಸಪ್ತಮಾಧಿಪತಿ ಆದಂತಹ ಕುಜ, ವ್ಯಯಾಧಿಪತಿ ಆದಂತಹ ಕುಜ ಆಗಸ್ಟ್ 2ರಿಂದ ಸೆಪ್ಟೆಂಬರ್ 18, ಈ 48 ಮುಂದಿನ 48 ದಿನಗಳ ಅವಧಿಯವರೆಗೆ ಈ ಕುಜ ನಿಮ್ಮ ದ್ವಿತೀಯ ಭಾವದಲ್ಲಿ, ಕುಟುಂಬ ಭಾವದಲ್ಲಿ, ಧನ ಭಾವದಲ್ಲಿ, ವಾಣಿ ಭಾವದಲ್ಲಿ ಸಂಚಾರ ಮಾಡುವ. So for next 48 days, from August 2 to September 18, Mars is transiting in your second house. ಈ ಕುಜರ ಸಂಚರಿಸುವ ಭಾವ ನೋಡಬೇಕು. ಭಾವ ಚೆನ್ನಾಗಿಲ್ಲ. ಭಾವ ಯಾಕಂದ್ರೆ 2ನೇ ಭಾವದಲ್ಲಿ ಕುಜ ಸಂಚರಿಸುವಾಗ ಆಗಾಗ ಧನನಾಶವನ್ನು ಮಾಡ್ತಾನೆ. ಆದರೆ ಇಲ್ಲಿ ಶುಭ ಫಲಗಳು ಕೂಡ ಇವೆ. ಆ ಶುಭ ಫಲಗಳು ಏನು ಎಂಬುದನ್ನು ಕೂಡ ಹೇಳ್ತೀನಿ. ಕೆಲವು ಅಲರ್ಟ್ಗಳಿದ್ದಾವೆ. ಅಲರ್ಟ್ ಏನು ಯಾಕಿರಬೇಕು ಅಂತ ಹೇಳ್ತೀನಿ. ದ್ವಿತೀಯ ಭಾವದಲ್ಲಿ ಕುಜ ಸಂಚರಿಸುವಾಗ ಕುಜನ ಪ್ರಭಾವ ಯಾವ ಅಂಶಗಳ ಮೇಲೆ ಇರಲಿಕ್ಕುಂಟು? ಒಂದು, ಆತನು ಮಿಥುನ ರಾಶಿಯಲ್ಲಿದ್ದಾನೆ. ಕಮ್ಯುನಿಕೇಷನ್ ಮೇಲೆ ನಿಶ್ಚಿತವಾಗಿಯೂ ಕೂಡ ಕುಜನ ಪ್ರಭಾವ ಇರುತ್ತದೆ. ನಾವು ಮಾತನಾಡುವಂಥ ಭಾಷೆ, ನಮ್ಮ ಸ್ಕಿಲ್ಗಳ ಮೇಲೆ ಕುಜನ ಪ್ರಭಾವ ಇರುವಂಥದ್ದು. ಈ ಎರಡನೆಯದಾಗಿ ಕುಜನ ಸಂಚಾರ ನಮ್ಮ ಫ್ಯಾಮಿಲಿ ಮೇಲೆ ಇರುತ್ತೆ, ಪ್ರಭಾವ ಕುಟುಂಬದ ಮೇಲೆ ಇರುತ್ತೆ, ಫೈನಾನ್ಸ್ ಮೇಲೆ ಇರುತ್ತದೆ. ಇದರ ಜೊತೆ ನಮ್ಮ ಫೇಸ್ ಅಂದರೆ ಮುಖ, 2ನೇ ಭಾವ ಮುಖ. ಆಮೇಲೆ ಸೆಲ್ಫ್ ಅರ್ನ್ಡ್ ವೆಲ್ತ್, ಸ್ವಂತ ಆಸ್ತಿ ಅಥವಾ ಸ್ಥಿರ ಆಸ್ತಿಯ ಮೇಲೆ ಇರುತ್ತೆ. ಕುಜ ಆಸ್ತಿಕಾರಕ. ನೆಕ್ಸ್ಟು ನಮ್ಮ ಸ್ಪೀಚ್, ನಾಲಿಗೆ ಮೇಲೆ ಇರುವಂಥದ್ದು. ದ್ವಿತೀಯ ಭಾವದ ಕುಜ ಫೈನಾನ್ಸಿಯಲ್ ಟ್ರಯಾಂಗಲ್ ಅನ್ನು ಆಕ್ಟಿವ್ಗೊಳಿಸ್ತಾನೆ. ಅಂದರೆ ಅರ್ಥ ತ್ರಿಕೋನವನ್ನು ಸಕ್ರಿಯಗೊಳಿಸಿದಾಗ ಹಲವಾರು ಮೂಲಗಳಿಂದ ದುಡ್ಡು ಬರುತ್ತೆ. ದುಡ್ಡಿ ಸಮಸ್ಯೆ ಇಲ್ಲ. ಧನಾರ್ಜನೆ ಆಗುತ್ತದೆ, ಧನ ಸಂಗ್ರಹಣೆ ಆಗುತ್ತದೆ. ಧನ ಸಂಗ್ರಹಣಕ್ಕೆ ಬೇರೆ ಬೇರೆ ಮೂಲಗಳನ್ನು ತೋರಿಸುವನು. ವಿವಿಧ ಮೂಲಗಳ ಮುಖಾಂತರ ಧನಾರ್ಜನೆ, ಧನ ಸಂಪತ್ತು ಪ್ರಾಪ್ತಿ, ಹೊಸ ಹೊಸ ಆಯಾಮಗಳಿಂದ ಅವಕಾಶಗಳನ್ನು ನಿರ್ಮಿಸುವನು. ಡಿಫ್ರೆಂಟ್ ಸೋರ್ಸಸ್ ಅನ್ನು ನಿಮಗೆ ಒದಗಿಸಿ ನೀಡಿಕೊಡುವನು. ಒಳ್ಳೆಯ ಕಡೆ ಇನ್ವೆಸ್ಟ್ ಮಾಡುವ ಬಂಡವಾಳವನ್ನು ಕೂಡ ಈ ಕುಜ ಹೂಡಿಸುವನು. ಇದು ಪಾಸಿಟಿವ್. ಆದರೆ ಇಲ್ಲಿ ಅನಿವಾರ್ಯವಾಗಿ ಕುಟುಂಬಕ್ಕಾಗಿ ಖರ್ಚು ಮಾಡಿಸುವನು. ಒಂದು ಕಡೆ ಅಕ್ಯುಮುಲೇಷನ್ ಆಫ್ ವೆಲ್ತ್, ಧನ ಸಂಗ್ರಹಣೆ, ಧನ ಬರ್ತಾ ಇರುತ್ತೆ ಫ್ರಮ್ ಡಿಫ್ರೆಂಟ್ ಸೋರ್ಸಸ್. ಬಟ್ ಇಲ್ಲಿ ಕೂಡಿ ಇಡಕ್ಕಾಗಲ್ಲ. ಇನ್ನೊಂದು ಕಡೆ ಖರ್ಚನ್ನು ಮಾಡಿಸ್ತಾನೆ. ಎರಡೂ ಕೂಡ ಆಗುತ್ತೆ. ಕಾರಣ ವ್ಯಯಾಧಿಪತಿ ಕೂಡ ಇದ್ದಾನೆ, ದ್ವಿತೀಯ ಭಾವದಲ್ಲಿ ಬರ್ತಾನೆ. ಇನ್ನು ದ್ವಿತೀಯ ಭಾವ ಕೂಡ ಮಾರಕ ಭಾವದ ಅಧಿಪತಿಯಾಗಿ ಮಾರಕ ಭಾವದಲ್ಲಿ ಕೂಡ ಬರ್ತಾನೆ. ಕುಟುಂಬಕ್ಕಾಗಿ ಖರ್ಚು. ಇಲ್ಲಿ ನಿಮ್ಮ ಪ್ರಿಯಾರಿಟಿ ಎದಕ್ಕಿರ್ತಂದ್ರೆ, ಒಂದು ಕುಟುಂಬದ ರಕ್ಷಣೆ, ಸೆಕ್ಯೂರಿಟಿ ಆಫ್ ಫ್ಯಾಮಿಲಿ ಇಸ್ ದ ಫಸ್ಟ್ ಪ್ರಿಯಾರಿಟಿ. ಇದರ ಜೊತೆಗೆ ಆದಾಯವನ್ನು ವೃದ್ಧಿ ಮಾಡೋದು, 2 ಪ್ರಿಯಾರಿಟಿಗಳು ಕೊಡ್ತಾರೆ. ಅವುಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಆದರೆ ಇಲ್ಲಿ ಖರ್ಚುಗಳ ಮೇಲೆ ನಿಯಂತ್ರಣ ಇರಲ್ಲ. ಅನಿವಾರ್ಯವಾಗಿ ಖರ್ಚು ಮಾಡಲೇಬೇಕಾಗುತ್ತದೆ ಅಂತ ಪ್ರಸಂಗ ಬರುತ್ತೆ. ಎಷ್ಟು ದುಡ್ಡು ಬಂದರೂ ಸಾಕಾಗಲ್ಲ. ಕುಜ 2ನೇ ಹೌಸ್ಗೆ ಬಂದಾಗ ನಾಲಿಗೆಯನ್ನು ದಾರಿ ತಪ್ಪಿಸ್ತಾನೆ. ಕುಟುಂಬಸ್ಥರೊಡನೆ ವಿವಾದಗಳು, ಭಿನ್ನಾಭಿಪ್ರಾಯಗಳು, ಆರ್ಗ್ಯುಮೆಂಟ್ಸ್ ಆಗ್ತವೆ. ಇಲ್ಲಿ ನಿಮ್ದು ಪೇಷನ್ಸ್ ಇರಲ್ಲ, ಇಂಪೇಷನ್ಸ್ ಮಾಡ್ತಾನೆ, ಇಂಪಲ್ಸಿವ್ ಆಗಿ ಮಾಡ್ತಾನೆ. ಇಂಪಲ್ಸಿವ್ ಬಿಹೇವಿಯರ್ ಕಂಡು ಬರುವುದು. ನಿಮ್ಮ ನೇಚರ್ ಸ್ವಲ್ಪ ಬದಲಾಗುತ್ತೆ. ಸರ್ಪದಂತೆ ಬುಸುಗುಡುವಿರಿ ಅಂತ ಬರುತ್ತೆ. ಕಟುವಾದ ಶಬ್ದಗಳನ್ನು ಬಳಸುವುದು, ಅಕ್ಯೂಸ್ ಮಾಡುವುದು, ಅಬ್ಯೂಸ್ ಮಾಡುವುದು. ಯುವರ್ ರೆಬಲ್ ನೇಚರ್ ಇರ್ಬೋದು. ಯು ಯೂಸ್ ದ ರಫ್, ಹಾರ್ಡ್, ರ್ಯಾಶ್ ಟಂಗ್ ಆರ್ ರ್ಯಾಶ್ ಲ್ಯಾಂಗ್ವೇಜ್ ಅಗೇನ್ಸ್ಟ್ ದ ಫ್ಯಾಮಿಲಿ ಮೆಂಬರ್ಸ್. ಕುಟುಂಬಸ್ಥರೊಡನೆ ಕುಟುಂಬ ಕಲಹ ಮಾಡಿಸುವನು. ಕುಟುಂಬದನ್ನು ಪ್ರತ್ಯೇಕಿಸಲು ಪ್ರಯತ್ನಿಸುವನು. ಕುಟುಂಬಸ್ಥರು ಒಂದೇ ಮನೆಯಲ್ಲಿದ್ದರೂ ಒಳಗಡೆಯಿಂದ ಆಂತರಿಕವಾಗಿ ಶೀತಲ ಕದನ, ಭಿನ್ನಾಭಿಪ್ರಾಯ, ಹಿಂಸೆ. ಪ್ರಮುಖವಾಗಿ ಈ ಅವಧಿಯಲ್ಲಿ ನಿಮ್ಮ ಫೋಕಸ್ ಮಾತ್ರ ಇದರ ಮೇಲೆ ಇರುತ್ತೆ. ಅಂದರೆ ಒಂದು, ಅಕ್ಯುಮುಲೇಷನ್ ಆಫ್ ವೆಲ್ತ್, ದುಡ್ಡು ಗಳಿಸುವುದು ಒಂದು ಮುಖ್ಯ ಉದ್ದೇಶ. ಎರಡನೇದು ಫ್ಯಾಮಿಲಿ ಸೆಕ್ಯೂರಿಟಿ ಮೇಲೆ ಇರುತ್ತೆ. ಹೀಗಾಗಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಈ ಅವಧಿಯಲ್ಲಿ ನೀಡಬೇಕಾಗುತ್ತೆ. ಖರ್ಚುಗಳ ಮೇಲೆ ಹಿಡಿತ ಇರಬೇಕು, ನಾಲಿಗೆಯ ಮೇಲೆ ಹಿಡಿತ ಇರಬೇಕು. ಆಮೇಲೆ ಕುಜನ ಮಂತ್ರಗಳನ್ನ ತಿಳಿಸಲಾಗಿದೆ. ಕಾರಣ ಕುಜನ ನೆಗೆಟಿವ್ ಇರೋದ್ರಿಂದ ಕುಜನ ಮಂತ್ರಗಳನ್ನ ಈಗಾಗಲೇ ತಿಳಿಸಲಾಗಿದೆ. ಆ 3 ಮಂತ್ರಗಳನ್ನ ಹೇಳ್ಬೋದು. ಕುಜನ ಗಾಯತ್ರಿ ಮಂತ್ರಗಳನ್ನ ಹೇಳಿಸ್ಬೋದು. ಬೆಸ್ಟ್ ಅಂದರೆ ಹನುಮಾನ ಚಾಲೀಸ ಮಂಗಳವಾರ ದಿವಸ 7 ಸಲ ಜಪಿಸಿದ್ರು ಕೂಡ ಒಳ್ಳೆಯದು. ನಾಲಿಗೆ ಮತ್ತು ಖರ್ಚು ನಿಯಂತ್ರಿಸಬೇಕು. ಇನ್ನು ಪೇಡ್ ಕನ್ಸಲ್ಟೇಷನ್ ಸರ್ವಿಸ್ ರೀಸ್ಟಾರ್ಟ್ ಆಗಿದೆ. ಯಾರಿಗೆ ಅವಶ್ಯಕತೆ ಇದೆ ಅವರು
ಜುಲೈ 19ರಿಂದ ಈ ಮೊಬೈಲ್ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಕನ್ನಡ, ಇಂಗ್ಲೀಷ್, ಹಿಂದಿ, ಮರಾಠಿ 4 ಭಾಷೆಗಳಲ್ಲಿ ಕನ್ಸಲ್ಟೇಷನನ್ನು ನೀಡಲಾಗುವುದು. ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ತಿಳಿದುಕೊಳ್ಳಲು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆಸಕ್ತರು ಮಾತ್ರ ಕಾಂಟ್ಯಾಕ್ಟ್ ಮಾಡಬಹುದು. ವಿಡಿಯೋ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮುಂದೆ 4 ಪ್ಲೇಲಿಸ್ಟ್ಗಳು ಮತ್ತೆ ಬರ್ತವೆ. ಇದರ ಹೊರತಾಗಿ ಕನ್ನಡ ಭಾಷೆಯಲ್ಲಿ ಬರ್ತದೆ, ಇಂಗ್ಲೀಷ್ ಭಾಷೆಯಲ್ಲಿ ಬರುತ್ತೆ. ಯಾವ ಭಾಷೆಯಲ್ಲಿ ಬೇಕೋ ಆ ಭಾಷೆಯಲ್ಲಿ ನೋಡಿ ತಿಳಿದುಕೊಳ್ಳಬಹುದು. ಶ್ರೀ ಗುರುದೇವರು.